ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ಅಮಾನಿಕೆರೆ ಏತ ನೀರಾವರಿ ಯೋಜನೆಯ ಕಾಮಗಾರಿ ಸ್ಥಗಿತಗೊಂಡಿರುವ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಜನಜಾಗೃತಿ ಸಂಘದಿಂದ ಚನ್ನರಾಯಪಟ್ಟಣ ಹೇಮಾವತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ರಾಜಣ್ಣನವರು, ರಾಜ್ಯಾಧ್ಯಕ್ಷರು ನಾಗರತ್ನಮ್ಮನವರು, ರಾಜ್ಯ ಯುವ ಘಟಕದ ಅಧ್ಯಕ್ಷರು ವಿನೋದ್ ಗೌಡ್ರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವೀಶ್ ಅವರು, ರಾಜ್ಯ ಕಾರ್ಯದರ್ಶಿ ಗಿರೀಶ್ ಕಟಾರಿಯವರು, ಉಪಾಧ್ಯಕ್ಷರು ಸೋಮಶೇಖರ್ ಮತ್ತು ಕುಮಾರಣ್ಣನವರು, ಬೆಂಗಳೂರು ಯಲಹಂಕ ತಾಲೂಕು ಅಧ್ಯಕ್ಷರು ರವಿಯವರು, ಚನ್ನರಾಯಪಟ್ಟಣ ತಾಲೂಕು ಕುಮಾರಣ್ಣನವರು, ಮಂಜು ಅವರು, ವಿಜಯಣ್ಣನವರು, ಅಮಾನಿಕೆರೆ ಏತ ನೀರಾವರಿ ಯೋಜನೆಯನ್ನು 2018-19ರಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಆಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ತೋಟಿ ಗ್ರಾಮದಲ್ಲಿ ಅಮಾನಿಕೆರೆ ಏತ ನೀರಾವರಿ ಯೋಜನೆಯ ಶಂಕುಸ್ಥಾಪನೆ ಮಾಡಿದ್ದು, ಈ ಕುಡಿಯುವ ನೀರಿನ ಯೋಜನೆಯಾಗಿದ್ದು ಸುಮಾರು 50 ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಕೆಲಸವಾಗಿತ್ತು. ಆದರೆ ಈ ಕಾಮಗಾರಿಯು ಈಗಾಗಲೇ ಮುಗಿಯುವಂತಹ ಹಂತದಲ್ಲಿದ್ದು, ಇದನ್ನು ಕೆಲವು ವ್ಯಕ್ತಿಗಳು ಹಾಗೂ ರಾಜಕಾರಣಿಗಳ ಕುತಂತ್ರದಿಂದ ಕಾಮಗಾರಿ ಕೆಲಸವನ್ನು ಸ್ಥಗಿತಗೊಳಿಸಿದರು. ಇದರ ವಿರುದ್ಧ ಹೇಮಾವತಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು. ಮೀಸೆ ಮಂಜುನಾಥ್, ಮಹಿಳಾ ಉಪಾಧ್ಯಕ್ಷರು ದ್ರಾಕ್ಷಾಯಣಿಯವರು ಹಾಗೂ ಹೇಮಾವರು ರೈತರೆಲ್ಲ ಬಂದ್ಕೊಡ್ತಿದ್ವಿ ನಾವು. ಮೇಲಿರೋದೇನು ನೀರಾವರಿ ಯೋಜನೆಯಲ್ಲಿ ಫಲಾನುಭವಿಗಳವರಲ್ಲ, ಈ ಹತ್ತಿರದವರಲ್ಲ, ಅವ್ರು ಗೊತ್ತಾಗಿಲ್ಲ. ಅದಕ್ಕೆ ಹೇಳ್ಬೇಕು ನಾನು ನಾವು ಒಂದು ಡೇಟ್ ಕೂಡ ತಗೊಂಡೋಗಿದ್ವಿ. ಅದರಿಂದ ನಾವೆಲ್ಲ ಬರ್ತೀವಿ, ಮಾತಾಡ್ತೀವಿ, ಕಡಿಮೆ ತಗೊಂಡು ಆ ರೈತನ ಮೀಟ್ ಮಾಡ್ಬೇಕು. ರೈತರು ಹೇಳಿದ್ರು ಎಲ್ಲ ಮುಖಂಡರು ಬಂದಿದ್ದಾರೆ. ಇವತ್ತು ಗಮನ ಇಟ್ಕೋಬೇಕು. ಇವತ್ತು ಚನ್ನರಾಯಪಟ್ಟಣ ಏನು ನೀರಾವರಿ ಇಲಾಖೆ ಏನಿದೆ ಇವತ್ತು ಇಂಜಿನಿಯರ್ಗಳು, ಇದೇ ರೀತಿ ನೀವು ಮಾಡಿ ಇಡೀ ರಾಜ್ಯದ ಎಲ್ಲ ಕಡೆಯಿಂದಲೂ ಈಗ ಪ್ರಥಮ ಆಯ್ತು. ನೀವೇನ ಬಂದು ಯಾವ ರೀತಿ ಇದು ಕಾಮಗಾರಿ ನಿಂತಿದೆ, ಯಾಕೆ ನಿಂತಿದೆ, ಇಲ್ಲ ನೀವು ಕಾಂಪಿಟೇಷನ್ ಕೊಡಬೇಕಾಗುತ್ತೆ, ನಿಮ್ಮ ಹತ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ವಾ, ರೈತರಿಗೆ ಮರ ಕಟ್ ಮಾಡಿರ್ತಕ್ಕಂಥದ್ದು, ಮತ್ತೆ ಅಲ್ಲಿಂದ ಹಾಲು ಹೋಗ್ತಕ್ಕಂಥ ಜಾಗಕ್ಕೆ ಕಾಂಪಿಟೇಷನ್ ಕೊಡುವಂಥದ್ದಕ್ಕೆ ನಿಮ್ಮ ಹತ್ರ ಹಣ ಕೊರತೆ ಆಗಿ ಅದಕ್ಕೆಲ್ಲಾದ್ರೂ ಬೇರೆ ಕಡೆ ದುರುಪಯೋಗ ಪಡಿಸ್ಕೊಂಡಿದ್ದೀರಾ ಅನ್ನೋದು ಇವತ್ತೆಲ್ಲ ನೀವೆಲ್ಲ ಬಂದು ಮಾಹಿತಿ ಕೊಡಿ. ಅಥವಾ ಸ್ಥಳೀಕ ಏನು ಪ್ರತಿನಿಧಿಗಳಿದ್ದಾರೆ ಅವರೇನ ನಿಮ್ಮನ್ನ ಮಾಡಬೇಡಿ, ಇಲ್ಲಿ ಇದನ್ನ ನಿಲ್ಸಿ ಅಂತ ಏನಾದ್ರು ಹೇಳಿದಾರ? ಇದಕ್ಕೆಲ್ಲ ಕಾರಣ ಕೊಡ್ಬೇಕಾಗತ್ತೆ. ನಿಮ್ಮನ್ನ ಏನಿವತ್ತು ನಿಮ್ಮನ್ನೆಲ್ಲ ಆಯ್ಕೆ ಮಾಡಿ ಸರ್ಕಾರ ಇವತ್ತು ನಿಮ್ಮನ್ನೆಲ್ಲ ಇವತ್ತು ಏನು ವಿದ್ಯಾವಂತರಾಗಿ ನೀವೆಲ್ಲ ಬಂದು ಒಂದು ಸೇವೆ ಮಾಡಬೇಕು, ಜನರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕಣ್ಣಿಗೆ ಎಣ್ಣೆ ಹಾಕೊಂಡು ದೀಪದ ಕೆಳಗಡೆ ಓದ್ಕೊಂಡು ಇವತ್ತು ನೀವೆಲ್ಲ ಅಧಿಕಾರಿಗಳಾಗಿದ್ದೀರಿ. ಇವತ್ತು ಯಾಕೆ ವಿಳಂಬ ಆಗ್ತಾ ಇದೆ? ಏನ್ ಕಾರಣ? ಈಗ ರೈತರ ತೊಂದ್ರೆನ ಏನ್ ಪ್ರಾಬ್ಲಮ್ ಇದೆ? ಈಗ ರಾಜಕೀಯ ಒತ್ತಡನ ಏನು ಅಂತ ನಮ್ಗೆ ಹೇಳ್ಬೇಕು ಸರ್. ಯಾಕೆಂದ್ರೆ ನಿಮ್ ಕೈಲಿ ಆಗಿಲ್ಲ ಅಂದ್ರೆ ನಾವೇ ಹೋಗ್ತೀವಿ ನಿಯೋಗ ರೈತರೇ ಮಂತ್ರಿಗಳ ಹತ್ರಕ್ಕೆ. ಯಾಕೆಂದ್ರೆ ನಮ್ಮ ಬಾಗೂರಿನಲ್ಲೇ ಹೋರಾಟನ ನಾವೇ ಕೈಗೆ ತಗೊಂಡು ನಾವೇ 19 ಕೆರೆಗೆ ಎಲ್ಲ ಯೋಜನೆ ನಿಮ್ಗೆ ಗೊತ್ತೇ ಇದೆಯಲ್ಲ, ನೀವು ಅದ್ರ ಮಾಡ್ತಾನೆ ಇದ್ದೀರಾ. ಅದು ಇನ್ನೂ ಕೂಡ ನಾವು ಪಾಯಿಂಟ್ ಇಟ್ಕೊಂಡೇ ಬರ್ತಾವ್ರೆ. ಅದು ಇನ್ನೂ ಯಾವ ಮಟ್ಟಕ್ಕೆ ನಿಮಗೆ ಗೊತ್ತು. ಆದ್ರಿಂದ ದಯವಿಟ್ಟು ಇಡೀ ಸುತ್ತಮುತ್ತಲ ಜನ ಎಲ್ಲ ಬರೋಕ್ ಮೊದಲು ನಮ್ಗೆ ಕಾರಣ ಹೇಳಿ. ಎಲ್ಲ ಹಳ್ಳಿಲೂ ಕೂಡ ದಂಗೆ ಇದ್ದವ್ರೆ ಈ ವಿಚಾರವಾಗಿ. ತೋಟಿ ಏತ ನೀರಾವರಿ ಬಗ್ಗೆ ಇರಿಸವ ಹೋಗ್ಲಿ, ನುಗ್ಗೇಳಿ ಹೋಗ್ಲಿಯವರು ದಂಗೆ ಇದ್ದಾರೆ. ಆಗ್ಬಾರ್ದು. ಫಸ್ಟ್ ನಾವು ಕೇಳ್ತೀವಿ ಅಂತ ನಾವು ಬಂದಿದ್ದೀವಿ. ಪೂರ್ಣ ಮಾಹಿತಿ ನಮಗೆ ಬೇಕು ಸರ್, ಪೂರ್ಣ ಮಾಹಿತಿ ಬೇಕು. ಇದಕ್ಕೆ ಸಂಬಂಧಪಟ್ಟರು ನಿಮ್ಗಿಂತ ಬೇಡಿದರು ಕರೀರಿ, ಕೇಳ್ಕೋಣ. ನೀವು ಏನು ತೊಂದರೆ ತಗೊಂಡು ನೀವೇ ಒಬ್ರು ಇದು ಮಾಡೋದು ಬೇಡ. ಅದಕ್ಕೋಸ್ಕರ ಬಂದಿದ್ದೀವಿ. ಏನಿದೆ ನಿಮ್ಮ ಮಾಹಿತಿ ಹೇಳಿ.
ಕೋಟಿ ಯೋಜನೆ ರೈತರಿಗೆ ಚನ್ನಾಘಟ್ಟ ಅಮಾನಿ ಕೆರೆಯಿಂದ 16.3 ಕಿಲೋಮೀಟರ್ 5 ನೀರು ಹೋಗುತ್ತೆ ರೈತರಿಗೆ. ಅದರಲ್ಲಿ 900 ಮೀಟರ್ ಮಾತ್ರ ಪೆಂಡಿಂಗ್ ಇದೆ. ಅಂದರೆ ಈ ಮಿಕ್ಕಿ ಜಾಗದಲ್ಲೆಲ್ಲ ರೈತರು ನಾವು ಸಹಕರಿಸಿದ್ದಾರೆ. ನಮಗೆ ಇದು ಪರಿಹಾರ ಸಿಗೋಕ್ಕಿಂತ ಮುಂಚೆನೇ ನಮಗೆ ಸಹಕಾರ ಮಾಡಿ 900 ಮೀಟರ್ ಜಾಗದ ನಾವು ಅಪ್ರೋಚ್ ಮಾಡ್ತೀವಿ. ಎಲ್ಲ ರೈತರು ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅದೇ ರೀತಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನೆಲ್ಲ ಹೇಳಕ್ ಹೋದಾಗ ನಮಗೆ ಪರಿಹಾರ ಬೇಕು. ಪರಿಹಾರಕ್ಕೋಸ್ಕರ ಅದು ಸ್ವಲ್ಪ ಲೇಟ್ ಆಗ್ತದೆ. ನಾವು ಆಲ್ರೆಡಿ ಅದರದ್ದು ಒಟ್ಟು ಇದಕ್ಕೆ 37 ಎಕರೆ 35 ಈಗ ಬೇಕಾಗ್ತದೆ. ಅಂದರೆ ನಾವು ಒಂದು ಕಾಲಕ್ಕೆ ನಾವು ಆಲ್ರೆಡಿ ಎನ್ಕ್ವೈರ್ ಮಾಡ್ಕೊಂಡು ಅವರಿಗೆ ಬೇರೆ ಖರೀದಿಯಲ್ಲಿ ಕಂಪೋಸ್ ನಿರ್ಮಾಣ ಮಾಡಿದ್ವಿ ನಾವು ಈ ಮಿಕ್ಕಿದ್ದು ಜಾಗನ ನಾವು 91 ಪ್ರಪೋಸಲ್ ಕಳಿಸಿದ್ವಿ. ಅವಾರ್ಡ್ ಆಗಿದ ತಕ್ಷಣ ಅಮೌಂಟ್ ಬರುತ್ತೆ. ಅವಾರ್ಡ್ ಹಂತದಲ್ಲಿದೆ. ಅಂದರೆ ಎಲ್ಲ ಜೇಮ್ಸ್ ಎಲ್ಲ ಮುಗಿಸ್ಕೊಂಡಿದ್ವಿ. ಅವಾರ್ಡ್ ಹಂತದಲ್ಲಿದೆ. ಅವಾರ್ಡ್ ಅಂದರೆ ದುಡ್ಡು ಬರ್ತಿದ್ದಂಗೆ ಅವಾರ್ಡ್ ಮಾಡ್ತಾರೆ. ಆ ಪ್ರೊಸೀಜರಲ್ಲಿದೆ. ದುಡ್ಡು ಒಂದು ರಿಲೀಸ್ ಆಗಿದ್ದ ಆ ಜಾಗನ ಮುಗಿಸ್ಕೊಂಡಿದ್ದೀವಿ. ನಮಗೆ ಪ್ರೈಮ್ ಇಂಪಾರ್ಟೆನ್ಸ್ ಇರೋದು 900 ಮೀಟರ್ ಜಾಗನ ಎಲ್ಲ ಥರನೂ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು. ಅವರು ಪರಿಹಾರ ಕೊಟ್ಟ ಮೇಲೆ ನೀವು ಶುರು ಮಾಡಿ ಅಂತ ಅದರಿಂದ ಅದು ಅಡೆತಡೆ ಆಗಿದೆ. ಬಾಕಿ ಅಂತೆ ನಾವು ಪಂಪೋಸ್ ಆಗಲಿ ಮೋಟ್ರು ಇದೆಲ್ಲವೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಪವರ್ ಲೈನು ಎಲ್ಲವೂ ರೆಡಿ ಇದೆ. ಸೊ ಇದೊಂದೇ ಉದ್ದೇಶಕ್ಕೋಸ್ಕರ ಅದು ಸ್ಟಾಪ್ ಆಗಿದೆ ರೈಸಿಂಗ್. ಪರಿಹಾರ ಕೊಡೋಕ್ಕೆ ಇಲಾಖೆಯಲ್ಲಿ ನಿಮ್ಮಲ್ಲಿ ದುಡ್ಡು ಇದೆಯಾ ಇಲ್ವಾ ಸರ್? ಇದು ಸ್ಪೆಷಲ್ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಅವರಿಗೆ ನಾವು ಕಳಿಸ್ತೀವಿ. ನಮಗೆ ಇಷ್ಟು ಭೂಮಿ ಅವಶ್ಯಕತೆ ಇದೆ ಅಂದ್ಬಿಟ್ಟು ಈ ಯೋಜನೆಗೆ ನಮ್ಮಿಂದ ಇದನ್ನ ಪ್ರಪೋಸಲ್ ಎಲ್ಲ ಕಳಿಸಾದ್ಮೇಲೆ ಅವರಿಗೆ ಅದು ನೇರವಾಗಿ ಅವರ ನೀವು ಅಪ್ರೂವಲ್ ಮಾಡಿಲ್ಲ ಸರ್ ಸರ್ಕಾರದಿಂದ? ಅದನ್ನೆಲ್ಲ ಮಾಡ್ಕೊಂಡಿರ್ತೀವಿ. ಮುಂಚೆನೆ ಈ ಯೋಜನೆಗೆ ಇಷ್ಟು ಬೇಕು ಅನ್ನೋದನ್ನ ರೆಡಿ ಮಾಡ್ಕೊಂಡು ಕಾಲಕ್ರಮೇಣವಾಗಿ ಅದನ್ನ ಮಾಡಿದ್ರಲ್ಲ ಸರ್. ಈಗ ಸೆಂಟ್ರಲ್ ಯಾಕೆ ಅದು ಅಷ್ಟು ಪರ್ಟಿಕ್ಯುಲರ್ ಆಗಿ ಹಾಕಿ ಅದಕ್ಕೆ ಅಷ್ಟಕ್ಕೆ ಪರ್ಟಿಕ್ಯುಲರ್ ಕಾಂಪನ್ಸೇಷನ್ ಯಾಕೆ ಕೊಡಲಿಲ್ಲ? ಇಲ್ಲ ಅದನ್ನೇ ನಾನು ನಿಮಗೆ ಇದರಲ್ಲಿ ಯಾರಿಗೂ ನಾವು ಕಾಂಪನ್ಸೇಷನ್ ಇನ್ನೂ ಕೊಟ್ಟಿಲ್ಲ ಸರ್. 16.3 ಕಿಲೋಮೀಟರ್ ಏನು 37 ಎಕರೆ ಅಂತ ಹೇಳಿದ್ದಲ್ಲ, ಇದರಲ್ಲಿ ಯಾರು ನಿಮ್ಮಂಥ ರೈತರು ಸಹಕಾರ ಮಾಡಿದವರು ಅಂದರೆ ತೊಗೊಂಡೋಗಿ ಸರ್ ಬಂದಾದ್ಮೇಲೆ ನಾವು ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಆ ರೀತಿ ಸಹಕಾರ ಮಾಡಿದ್ದಾರೆ ರೈತರು. ಇದರಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸಿ ನಮಗೆ ಜಾಗ ಬಿಟ್ಕೊಟ್ಟಿದ್ದಾರೆ. 900 ಮೀಟರ್ ಜಾಗ ಮಾತ್ರ ಸ್ವಲ್ಪ ಅಡೆತಡೆ ಆಯಿತು. ಅವರು ಅಂದರೆ ಕೆಲವೊಬ್ರು ಇರ್ತಾರಲ್ಲ, ಅವ್ರನ್ನೆಲ್ಲ ರೀತಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಬಟ್ ಅವ್ರು ಸಹಕಾರ ಮಾಡಲಿಲ್ಲ. ಹಾಗಾಗಿ ಅದು ರೆಗ್ಯುಲರ್ ಪ್ರೊಸೀಜರಲ್ಲಿ ನಾವು ಪೇಮೆಂಟನ್ನು ನೀವು ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ನಮ್ಮ ಪ್ರಯತ್ನ ಮ್ಯಾಕ್ಸಿಮಮ್ ಮಾಡಿದ್ದೀವಿ. ಅಂದರೆ ನಾವು ಪೈಪ್ಲೈನ್ ಏನು ಮಾಡ್ಕೊಂಡು 13.3 ಕಿಲೋಮೀಟರ್ ಸುಮ್ಮನೆ ಆಗಲ್ಲ. ಪರಿಹಾರಕ್ಕೆ ಸರ್ಕಾರದಿಂದ ನಿಮ್ಮಲ್ಲಿ ಬರ್ತಾ ಇದೆ? ಇನ್ನೂ ಬಂದಿಲ್ಲ. ಅವಾರ್ಡ್ ಆಗಿದ ತಕ್ಷಣ ಅದು ನೀವು ಅಪ್ರೂವಲ್ ಕೊಟ್ಟ ಮೇಲೆ ಅವರು ಅವಾರ್ಡ್ ನಾವೆಲ್ಲ ನಮ್ಮಿಂದ ಎಲ್ಲ ಪ್ರೋಸೆಸ್ ನಮ್ಮಿಂದ ಇಷ್ಟು ಜಾಗ ಇಂಥ ಜಾಗ ಬೇಕು ಅಂತಲೇ ನಾವು ಪ್ರೋಸೆಸ್ ಮುಗಿಸ್ಕೊಂಡು ಬಾಕಿ ಅಂತ ಎಲ್ಲ ಕಾಮಗಾರಿ ಪೂರ್ಣಗೊಳಿಸ್ಕೊಂಡಿದ್ದೀವಿ. ಅಂದರೆ ಹಾಂ, ಅಂದರೆ ಪ್ರತಿಯೊಂದು ಕೆರೆಗೂ ಆಲ್ರೆಡಿ ಪೈಪ್ಲೈನ್ ಈಗ